ಪ್ರಜ್ವಲ್ ಅವ್ರಿಗೆ ಮೊದಲಿಗೆ ಹೇಗೆ ಇದು ಈ ಪಾತ್ರದ ಅವಕಾಶ ಹುಡ್ಕೊಂಡು ಬಂತು ಅಂತ? ಇದು ಬಂದು ನಾನು 7 ವರ್ಷದಿಂದ ಥಿಯೇಟರ್ ಮಾಡ್ತಿದ್ದೆ. ಅಲ್ಲಿ ಪರಿಚಯ ಆದ ನನ್ನ ಫ್ರೆಂಡು ಈ ಟೀಮ್ಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡ್ತಿದ್ದ. ಆವಾಗ ಅವನ ಕಡೆಯಿಂದ ಈ ಥರದೊಂದು ಸಿನಿಮಾ ಇದೆ, ಒಂದು ಆಡಿಷನ್ ಕೊಡೋದಾದರೆ ಕೊಡು, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ ಅಂದ. ಅದಾದಮೇಲೆ ಬಂದು ನಾನು ಆಡಿಷನ್ ಕೊಟ್ಟು ಈ ಥರ ನನಗೆ ಈ ಪಾತ್ರ ಸಿಕ್ಕಿತ್ತು. ಓಕೆ, ನಿಮ್ಮ ಪಾತ್ರ ಸಿಕ್ಕಿದ ತಯಾರಿ ಹೇಗಿತ್ತು? ನಿಮ್ಮ ತಯಾರಿ? ನನ್ನ ಪಾತ್ರ ತಯಾರಿ ಅಂತ ಏನು ಮಾಡ್ಕೊಂಡಿರಲಿಲ್ಲ. ಬಟ್ ಅಂದರೆ ಕ್ಯಾರೆಕ್ಟರ್ ಯಾವ ರೀತಿ ಇತ್ತು ಅಂತ ಅಂದರೆ, ಈ ಮಿಡಲ್ ಕ್ಲಾಸ್ ಹುಡುಗರು ಮಿಸ್ಸಾಗಿ ಪಾಸಾಗಿಬಿಟ್ಟಿರ್ತಾರೆ, ಏನು ಗೊತ್ತಿಲ್ಲ, ಬೆಂಗಳೂರಿಗೆ ಬಂದು ತಿರುಗಾಡ್ಕೊಂಡು ಓಡಾಡ್ಕೊಂಡು ಅದೇ ಎಣ್ಣೆ ದಮ್ಮು ಕೂಳೆ ಮಾಡ್ಕೊಂಡು ಅವ್ರವ್ರ ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಹುಡುಗಿರ್ ಲೈನ್ ನೋಡ್ಕೊಂಡು, ಇದು ರಿಯಾಲಿಟಿಲಿ ನಾನು ಹಿಂಗೆ ಇದ್ದೀನಿ ಆಲ್ಮೋಸ್ಟು. ಅದರಿಂದ ನನಗೆ ಅಂಥ ತಯಾರಿ ಬೇಕು ಅಂತ ಅನಿಸ್ಲಿಲ್ಲ. ಅದಾದಮೇಲೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಕ್ಯಾಮ್ರಾ ಮುಂದೆ ಹೇಗೆ ಫೇಸ್ ಮಾಡಬೇಕು ಅನ್ನೋ ಆ ಭಯ ಇರ್ತಲ್ಲ, ಅದರಿಂದ ನಾವು ಒಂದಷ್ಟು ದಿನ ರಿಹರ್ಸಲ್ ಮಾಡಿದ್ವು, ವಿತ್ ಕ್ಯಾಮ್ರಾನೇ ರಿಹರ್ಸಲ್ ಮಾಡಿದ್ವು. ಈ ರೀತಿ ಮಾಡಿಕೊಂಡು ನನ್ನ ಪಾತ್ರನ ನಾನು ಕಟ್ಕೊಂಡೆ. ನಿಮ್ಮ ಮತ್ತು ಶಶಿ ಅವರ ಕಾಂಬಿನೇಷನ್ ಆಗಿರ್ಬೋದು, ಹೇಗೆ ಅಂದರೆ ತೆರೆ ಹಿಂದೆ ಹೇಗೆ ನೀವು ಮಾತಾಡ್ಕೊಳ್ತಾ ಇದ್ರಿ, ಏನು ಆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಹೆಲ್ಪ್ ಆಯಿತು ಅಂತ? ಅದೇ ಇದು ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಬಿಫೋರ್ ಶೂಟಿಂಗ್ ಆಫ್ಟರ್ ಶೂಟಿಂಗು ನಮಗೆ ಒಂದಷ್ಟು ಅಂದರೆ ಫಸ್ಟ್ ಸ್ಕೆಡ್ಯೂಲ್ ಮುಗ್ದಾದ್ಮೇಲೆ ಅವ್ರಿಗೆ ಅನಿಸಿರ್ಬೋದು, ಫಸ್ಟ್ ಸ್ಕೆಡ್ಯೂಲ್ ಆದಮೇಲೆ ಆಫ್ಟರು ನಮಗೊಂದಷ್ಟು ಆ್ಯಕ್ಟಿವಿಟೀಸ್ ಕೊಡ್ತಿದ್ರು. ಆಮೇಲೆ ಬೆಳಗ್ಗೆನೇ ಕ್ರಿಕೆಟ್ ಆಡ್ಸೋದಾಗಲಿ ಇನ್ನೊಂದು ಆ ರೀತಿ ಒಂದು ಜೆಲ್ಲಾಗೋಕ್ಕೆ ಒಂದಷ್ಟು ದಿನ ಕೆಲಸ ಮಾಡಿದ್ವು. ಒಂದು 15 ದಿನ ನಾವು ಸುಮ್ಮನೆ ಬರೋದು, ಟೀ ಕುಡಿಯೋದು, ಮಾತಾಡೋದು, ಹೋಗೋದು, ಒಂದು ಮೂವಿಗೆ ಹೋಗೋದು, ಇನ್ನೊಂದು ಕಡೆ ಹೋಗೋದು, ಬೈಕಲ್ಲೆಲ್ಲೋ ಹೋಗೋದು, ಈ ರೀತಿ ಮಾಡಿ 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 ಒಂದಷ್ಟು ಬಾಂಡ್ ಬೆಳೀತು. ಸ್ಟಾರ್ಟಿಂಗ್ ಒಂದು 2 days ಏನೋ ಶೂಟ್ ಮಾಡಿದ್ವು, ಅವ್ರಿಗೇನೋ ಸ್ಯಾಟಿಸ್ಫೈ ಆಗಲಿಲ್ಲ. ಅದಾದಮೇಲೆ ನಮಗೆ ಒಂದಷ್ಟು ಆ್ಯಕ್ಟಿವಿಟೀಸ್ಗಳು ಮಾಡಿಸಿ ಕ್ಲೋಸ್ನೆಸ್ ಬೆಳೀಲಿ ಅಂತ ಒಂದು ಇದು ಮಾಡಿಕೊಟ್ರು ನಮಗೆ. ಆಮೇಲೆ ನಾವು ತುಂಬ ಕಂಫರ್ಟಾಗಿ ಆರಾಮಾಗಿ ಆ್ಯಕ್ಟ್ ಮಾಡಿದ್ವು, ತುಂಬ ಸಪೋರ್ಟ್ ಮಾಡಿದ್ರು. ನನಗಿದು ಅದೇ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಶಶಿ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸ್ ನನಗಿಲ್ಲ, ತುಂಬ ಖುಷಿ ಇದೆ ಅದ್ರ ಬಗ್ಗೆ ನಮಗೆ. ಓಕೆ, ಮೊದಲಿಗೆ ಇಂಟರ್ವಲ್ ಅಂದರೆ ನಿಮ್ಮ ಪ್ರಕಾರ ಏನು? ನನ್ನ ಪ್ರಕಾರ ಅಂದರೆ ಜೀವನದೊಂದು ಪಾಸೇ ಇಂಟರ್ವಲ್. ಇದು ಯಾವ ರೀತಿ ಅಂತ ಅಂದರೆ, ಈಗ ಅದೇ ಮುಗೀತು, ಎಜುಕೇಷನ್ ಮುಗೀತು, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಕೂತ್ಕೊಂಡು ಯೋಚನೆ ಮಾಡ್ತೀವಲ್ಲ ಏನು ಮಾಡೋದು, ಆ ಪಾಸೇ ಜೀವನದ ಇಂಟರ್ವಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.